ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. 12ನೇ ಕಂತಿನ ಹಣ ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ಈಗ ಯಾರೆಲ್ಲ 10, 11ನೇ ಕಂತಿನ ಹಣ ಪಡೆದಿದ್ರಾ, ನಿಮಗೆ 12ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಬನ್ನಿ ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇದೇ ತಿಂಗಳಲ್ಲಿ 10, 11ನೇ ಕಂತಿನ ಹಣ ಬಿಡುಗಡೆ ಆಗಿರುವಂತ ವಿಚಾರ ನಿಮಗೆ ಗೊತ್ತಿದೆ. ಬಹಳಷ್ಟು ಮಂದಿ ಈಗ ಆಲ್ರೆಡಿ 10, 11ನೇ ಕಂತಿನ ಹಣ ಕೂಡ ಪಡೆದಿದ್ದಾರೆ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಇಲ್ಲಿ. ಸ್ನೇಹಿತರೆ, ಈಗ ಯಾರ್ಯಾರು 11ನೇ ಕಂತಿನ ಹಣ ಪಡೆದಿದ್ದಾರೆ ಅಂತವರಿಗೆ 12ನೇ ಕಂತಿನ ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಇದೀನಿ. ಯಾವ ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ, ಎಷ್ಟು ಗಂಟೆಗೆ, ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಇನ್ನು ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ, ಸರ್ ನಮ್ಗೆ 10ನೇ ಕಂತಿನ ಹಣ, 9ನೇ ಕಂತಿನ ಹಣ, 11ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಕೂಡ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಈಗ ಸದ್ಯದಲ್ಲಿ ಮಾತ್ರ ಯಾರಿಗೆಲ್ಲ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ, ಸೊ ಅಂತವರಿಗಂತೂ ಭರ್ಜರಿ ಬಂಪರ್ ಕೊಡುಗೆ. ಸೊ ಈಗ 11ನೇ ಕಂತಿನ ಹಣವನ್ನ ಪಡೆದು ಯಾರೆಲ್ಲ ಪಡೆದಿದ್ರ, ಸೊ ಅಂತವರ ಖಾತೆಗಳಿಗೆ ಈಗ 12ನೇ ಕಂತಿನ ಹಣ ಬಿಡುಗಡೆ. ಬನ್ನಿ ಸ್ನೇಹಿತರೆ, ಇದರ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಆದಷ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಗುರುವಾರ ದಿನ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏನು ಚುನಾವಣೆ ಇರುವ ಕಾರಣದಿಂದಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಇದೊಂದು ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಈ ತಿಂಗಳ ಏನು ಹಣ ಬಿಡುಗಡೆ ಆಗುತ್ತಾ ಇಲ್ಲ, ನಮಗೆ 10ನೇ ಕಂತಿನ ಹಣ ಬರುತ್ತಾ ಇಲ್ಲ, 11ನೇ ಕಂತಿನ ಹಣ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ತಲೆಯಲ್ಲಿತ್ತು. ಅದು ಡೌಟ್ ಕ್ಲಿಯರ್ ಆಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ 11ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದೆ. ಆಲ್ಮೋಸ್ಟ್ 50% ಜನಗಳಿಗೆ 11ನೇ ಕಂತಿನ ಹಣ ಹೋಗಿದೆ. ಇನ್ನು ಕೆಲವರಿಗೆ ಮಾತ್ರ ಬರ್ಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ಇದಲ್ಲದೆ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ 12ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಈ ಒಂದು ಚುನಾವಣೆ ರಿಸಲ್ಟ್ ಬರೋದ್ರೊಳಗೆ ಪ್ರತಿಯೊಬ್ಬರಿಗೂ ಪೆಂಡಿಂಗ್ ಹಣ ತಲುಪಬೇಕು, 12ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದೆ. ಹಾಗಾದ್ರೆ 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಏನು ಈಗ ರೀಸೆಂಟ್ ಆಗಿ 10, 11ನೇ ಕಂತಿನ ಹಣ ಬಿಡುಗಡೆ ಮಾಡಿತ್ತು. ಯಾರಿಗೆಲ್ಲ 10, 11ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಕೂಡ ಪೆಂಡಿಂಗ್ ಹಣವನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರು 10ನೇ ಕಂತಿನ ಹಣ, 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಈ 2 ಕಂತುಗಳ ಹಣ ಜಮಾ ಆಗ್ತಾ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಹೌದು ಸ್ನೇಹಿತರೆ, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ 10 ಮತ್ತು 11ನೇ ಕಂತಿನ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೆ ಯಾರಿಗಾದ್ರೂ ಈ ಒಂದು ಹಣ ಬಂದಿಲ್ಲ 10, 11ನೇ ಕಂತಿನ ಹಣ ಅಂದ್ರೆ ಇವತ್ತ ನೀವು ಹಣವನ್ನ ಪಡಿಬಹುದು. ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ. ಹೌದು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸಭೆಯನ್ನ ನಡೆಸಲಾಗಿತ್ತು. ಯಾಕಂದ್ರೆ ಈ ಒಂದು ಚುನಾವಣೆ ಗೊಂದಲದಲ್ಲಿ ಜನಕ್ಕೆ ಹಣವನ್ನ ನಾವು ತಲುಪಿಸ್ಬಿಡ್ಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ಲಾನ್ ಗಳನ್ನ ಮಾಡಿ ಈಗ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಇದೇ ತಿಂಗಳ ಮೇ 20ನೇ ತಾರೀಕು ಅಂದ್ರೆ ಮೇ 20ರಿಂದ ನಿಮಗೆ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, ಇನ್ನೇನು ಕೆಲವೇ ಒಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ಹೌದು ಸ್ನೇಹಿತರೆ, ಹಾಗಾದ್ರೆ ವೇಟ್ ಮಾಡಿ. 12ನೇ ಕಂತಿನ ಹಣ ಪಡೆಯೋದಕ್ಕೆ ಇನ್ನು ಏನು ಕೆಲವೇ ದಿನಗಳು ಬಾಕಿ ಇದೆ, ನಿಮ್ಮ ಖಾತೆಗಳಿಗೆ ಬರುತ್ತೆ. ಅದ್ರ ಜೊತೆಗೆ ಕೂಡ ಪೆಂಡಿಂಗ್ ಹಣವನ್ನ ಸತತವಾಗಿ ರಿಲೀಸ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಯಾರಿಗಾದ್ರೂ ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಬಾಕಿ ಇದೆ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ವೇಟ್ ಮಾಡ್ಬೇಕಷ್ಟೇ ನೀವು. ಈಗ 20ನೇ ತಾರೀಕಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ.